ಆ ವೀಕ್ ಸುದೀಪ್ ಸರ್ ಕ್ಲಾಸ್ ತೊಗೊಂಡಾಗಲೇ ಗೊತ್ತಾಗಿದ್ದು ನನಗೆ ತುಂಬ ಸ್ವಲ್ಪ ಇಂಪಾರ್ಟೆಂಟ್ ಆಗಿತ್ತು ಅಂತ. ಆ ಗುಂಪನ್ನ ಪಾಪರೆಡ್ಡಿ ಪಾಳ್ಯ ಗ್ಯಾಂಗ್ ಅಂತ ಇಟ್ಟಿದ್ದಾರೆ ಹೆಸರು. ಸೊ ಆ ಗುಂಪು ಜೊತೆ ಗುರುತಿಸ್ಕೊಂಡ್ರೆ ನಿಮ್ಮ ಬಗ್ಗೆನೂ ನೆಗೆಟಿವ್ ಟಾಕ್ ಕ್ರಿಯೇಟ್ ಆಗ್ಬೋದು ಅಂತ ನೀವು ಯೋಚನೆ ಯೋಚನೆ ಮಾಡ್ದೇ ಆ ಗುಂಪು ಜೊತೆ ಸೇರಿಕೊಂಡ್ರೆ, ಅದರ್ವೈಸ್ ಇದ್ದರೆ ಇರಲಿ, ನನಗೆ ನನ್ನ ಕಣ್ಣಿಗೆ ಏನು ಕಾಣಿಸ್ತಿದೆಯೋ ಅದರಂತೆ ನಾನು ಇರೋಣ ಅಂತ ಹೇಳ್ಬಿಟ್ಟು ನೀವಾಗಿದ್ರ ಹೇಗೆ? ಫಸ್ಟ್ ಆಫ್ ಆಲ್ ನಾನು ಇಲ್ಲಿಂದ ನೋಡ್ಕೊಂಡು ಹೋಗ್ಬೇಕಂದ್ರೆ ನನಗೆ ಯಾವುದು ಗುಂಪು ಅಂತನೂ ಅನಿಸಿಲ್ಲ, ಗ್ರೂಪ್ ಅಂತನೂ ಅನಿಸಿಲ್ಲ. ಸಂಗೀತ, ಕಾರ್ತಿಕ್ ಅವ್ರನ್ನ ಬಿಟ್ಟರೆ ವಿನಯ್ ಅವ್ರದ್ದು ಡೆಫಿನೆಟ್ಲಿ ನಂಗೆ ಅನಿಸೇ ಇರಲಿಲ್ಲ ಆಚೆ ಕಡೆಯಿಂದ ನೋಡಿದಾಗ ಗುಂಪು ಇಲ್ಲ. ನಂಗೆ ಈ ಪಾಪರೆಡ್ಡಿ ಪಾಳ್ಯ ಅಂತ ಗೊತ್ತಿರಲಿಲ್ಲ. ನಂಗೆ ಒಳಗೆ ಹೋದಾಮೇಲೆ ಗೊತ್ತಾಗಿದ್ದು ನನಗೆ. ಯಾವಾಗ ನಾನು 2ನೇ ವಾರದಲ್ಲಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಆವಾಗ ವೆಲ್ಕಮ್ ಟು ಪಾಪರೆಡ್ಡಿ ಪಾಳ್ಯ ಗ್ರೂಪ್ ಅಂತೇನೋ ಹೇಳಿದ್ರು. ನಾನು ಅದನ್ನು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಬಿಕಾಸ್ ನಾನು ಎಲ್ಲರ ಜೊತೆನೂ ಮಿಂಗಲ್ ಆಗ್ತಿದ್ದೆ. ಕಿಚನಲ್ಲಿ ಅರ್ಧ ಕೆಲಸ ಕಿಚನಲ್ಲೇ ಹೋಗ್ಬಿಡೋದು, ಆ್ಯಂಡ್ ಟಾಸ್ಕ್ ಎಲ್ಲರ ಜೊತೆ ಆಡಬೇಕಿತ್ತು, ಆಡ್ತಿದ್ದೆ. ರಾತ್ರಿ ಮಾತ್ರ ಅವ್ರ ಜೊತೆಲಿ ಮಾತಾಡ್ತಿದ್ದೆ, ಆ್ಯಂಡ್ ನಮ್ಮ ಫ್ಯಾಮಿಲೀಸ್ ಬಗ್ಗೆ ಎಲ್ಲ ಶೇರ್ ಮಾಡ್ಕೊತಾ ಇದ್ವಿ. ಆ್ಯಂಡ್ ತುಂಬ ಕಾಣಿಸ್ಕೊಳ್ಳೋದು ಅದಕ್ಕೆ ಅಂತ ಹೇಳ್ತಾರೆ. ಒಂದು 5-10 ನಿಮಿಷ ನಾವು ಆಚೆ ಕೂತ್ಕೊಂಡು ಮಾತಾಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಟಾಸ್ಕ್ ಅಂತ ಬಂದಾಗ ಇಂಡಿವಿಜುವಲ್ ಆಗಿ ಆಟಾಡ್ತೀವಿ ನಾವೆಲ್ಲ. ಮನೇಲಿ ಅದೇ ಗುಂಪು ಗೊತ್ತಿಲ್ಲ ಏನಕ್ಕೆ ಅದು ಗುಂಪು ಅಂತ ಹೇಳ್ತಾರೆ. ವಿನಯ್ ಅವ್ರ ಗ್ರೂಪ್ ಅಂತ ಹೇಳ್ತಾರೆ ಅಂತ ನಂಗೆ ಇದುವರೆಗೂ ಗೊತ್ತಿಲ್ಲ. ಬಟ್ ಅದು ಒಳಗೆ ಸೇರಿದವ್ರಿಗೆ ಗೊತ್ತಾಗತ್ತೆ ಅವರೆಲ್ಲ ಎಷ್ಟು ಜೆನ್ಯೂನ್ ಪೀಪಲ್ ಅಂತ. ಅವ್ರನ್ನ ಅರ್ಥ ಮಾಡ್ಕೊಂಡಾಗ ಗೊತ್ತಾಗುತ್ತೆ ಅವ್ರು ಇಂಥವ್ರು ಅಂತ ಜನರಿಗೆ. ಈಗ ವರ್ತೂರು ಸಂತೋಷ್ ಅವ್ರ ಬಗ್ಗೆ ಹೊರಗಡೆ ತುಂಬಾ ಕಾಂಟ್ರವರ್ಸೀಸು ಮತ್ತು ಅಲಿಗೇಷನ್ಸ್ ತುಂಬ ಇದೆ. ಸೊ ಒಳಗಡೆ ವರ್ತೂರು ಸಂತೋಷ್ ಅವರು ಹೇಗೆ? ನೀವು ಅವ್ರ ಜೊತೆ ಕುತ್ಕೊಂಡು ಮಾತನಾಡ್ತಿದ್ರಿ ಸಹ, ಸಾಕಷ್ಟು ಹಂಚ್ಕೊಳ್ತಾ ಇದ್ರಿ ಅವ್ರ ಜೊತೆ. ಹೇಗೆ ಅನಿಸಿದ್ರು ವರ್ತೂರು? ನನಗೆ ವರ್ತೂರವ್ರ ಬಗ್ಗೆ ನಂಗೆ ಆಚೆ ಕಡೆ ಏನೂ ಗೊತ್ತಿಲ್ಲ. ನನಗೆ ವರ್ತೂರವ್ರು ಯಾರು ಅಂತಲೂ ಗೊತ್ತಿರಲಿಲ್ಲ. ನನಗೆ ಮನೆಯೊಳಗೆ ಹೋದಾಗಲೇ ನಾನು ಕೇಳಿದೆ ಯಾರು ಏನು ಎತ್ತ ಅಂತ. ಅದಾದಮೇಲೆ ತನಿಷಾದು ವರ್ತೂರ್ದು ಏನೋ ಸೀನ್ ನಡೀತಿತ್ತು ಅಂತ ನಮಗೆ ಅದೆಲ್ಲ ಆಬ್ವಿಯಸ್ಲಿ ಗೊತ್ತಾಗ್ತಿತ್ತು. ತನಿಷಾ ನಾಚ್ಕೊಳ್ಳೋದು ಅವ್ರನ್ನ ನೋಡಿ, ಯಾವಾಗಲೂ ನೇಲ್ ಫೈಲ್ ಮಾಡ್ಕೊಳ್ಳೋದು ಮತ್ತು ಕಾಲು ಹೊತ್ತೋದು ಎಲ್ಲ ನೋಡ್ತಾ ಇದ್ವಿ ಡೆಫಿನೆಟ್ಲಿ ಅದೆಲ್ಲ. ಸೊ ಏನೋ ಅನ್ನಿಸ್ತಾ ಇತ್ತು. ಅದಾದಮೇಲೆ ಇವ್ರು ಹಾಸ್ಪಿಟ್ಲಿಗೆ ಹೋದಾಗಲೂ ವರ್ತೂರವ್ರು ಸ್ವಲ್ಪ ಬೇಜಾರು ಮಾಡ್ಕೊತಿರೋರು, ಮಿಸ್ ಮಾಡ್ಕೊತಿರೋರು ತನಿಷನ್ನ. ಸೊ ಅದೇ ವಿಷಯಕ್ಕೆ ನಾನು ಹಂಗೆ ಮಾತಲ್ಲೇ ಕೇಳಿದೆ, ಏನು ತನಿಷಾ ಅವ್ರದ್ದು ನಿಮ್ಮದು ಏನಾದರೂ ಇದೆಯಾ ಅಂತ. ಅವಾಗ ಹೇಳಿದ್ರು, ಇಲ್ಲ ಅಕ್ಕ, ಅವಳು ಒತ್ತಾಳೆ, ಬಂದು ಒತ್ತಲ ಅಂತ ಕೇಳ್ತಾಳೆ, ಅದಕ್ಕೆ ಒತ್ತಿಸ್ಕೊಳ್ಳೋದು ಎಂತಕ್ಕೆ ಬೇಡ ಅನ್ನೋಣ. ಸೊ ಅದಕ್ಕೆ ಒತ್ತಿಸ್ಕೊತೀನಿ ನಾನು. ಕೈ ನೈಲ್ಸ್ ತೆಗಿಲ್ಲ ಅಂತಾಳೆ, ತೆಗೆಸ್ಕೊತೀನಿ. ಒಳಗೊಳೆ ಮಾಡೋಕ್ಕೆ ಬಂದರೆ ನಾನು ಯಾಕಕ್ಕ ಬಿಡಲಿ ಅಂತಾರೆ ಅವರು. ಸೊ ಅದು ಬಿಟ್ಟರೆ ಕೇಳಿದ್ದೆ ನಾನು, ಆಚೆ ಕಡೆ ಹೋದಾಮೇಲೆ ಏನಾದರೂ ಮದುವೆಗಿದ್ವೆ ಏನಾದರೂ ಆಗ್ತೀರಾ ಅಂತ. ಅವ್ರು ಹೇಳಿದ್ರು, ಇಲ್ಲ ಅಕ್ಕ ಆ ಥರ ಎಲ್ಲ ಏನಿಲ್ಲ ಅಕ್ಕ ಅಂತ ಅಂದರು. ಸೊ ಬಟ್ ಗೊತ್ತಿಲ್ಲ ಒನ್ ಸೈಡೆಡ್ ಇದೆಯೋ ಇಲ್ಲವೋ, ಏನು ಎತ್ತ ಅಂತ, ಇಲ್ಲ ಬರೀ ಕ್ಯಾಮ್ರಾಗ ಮಾಡ್ತಿದ್ದಾರೋ ಇಲ್ಲ, ಏನು ಐಡಿಯಾನೇ ಇಲ್ಲ. ಆ್ಯಸ್ ಅ ಪರ್ಸನ್ ಈಸ್ ವೆರಿ ಗುಡ್, ತುಂಬ ಜೆನ್ಯೂನ್ ಪರ್ಸನ್ ಅವರು. ಬಟ್ ನಾಮಿನೇಷನ್ ಅಂತೆಲ್ಲ ಬಂದಾಗ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗೋದು ಜಾಸ್ತಿ. ಇನ್ನೊಬ್ರು ಏನು ಹೇಳ್ತಾರೆ ಅದನ್ನು ಹೇಳೋದೇ ಜಾಸ್ತಿ. ಅವ್ರ ಒಪಿನಿಯನ್ ಸ್ವಲ್ಪ ಇಡೋದು. ಮಾತಾಡೋದು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಒಂದು ಪೊಲಿಟಿಷಿಯನ್ ಥರ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಬಟ್ ಒಪಿನಿಯನ್ ಅಂತ ಬಂದಾಗ ಸ್ವಲ್ಪ ಗಾಬರಿ ಆಗ್ಬಿಡ್ತಾರೆ. ಮಾತಾಡ್ತಾ ಅವ್ರ ವಾಯ್ಸಂಗೆ ಹಿಂಗೆ ಹೋಗ್ಬಿಡುತ್ತೆ. ಅದು ಲಾಸ್ಟ್ ಎಂಡಲ್ಲಿ ಅರ್ಥನೇ ಆಗಲ್ಲ. ಯಾಕಂದರೆ ಅವ್ರಿಗೆ ಕರೆಕ್ಟಾಗಿ ಕೊಡೋ ಆಪ್ಷನ್ಸ್ ಇಲ್ಲ, ಒಪಿನಿಯನ್ ಕೊಡೋ ಗೊತ್ತಿರಲ್ಲ ಅವ್ರಿಗೆ. ಇನ್ಫ್ಲೂಯೆನ್ಸ್ ಮಾಡಿ ಮಾತಾಡಿದಾಗ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಚೆನ್ನಾಗಿ ವಾಯ್ಸ್ ರೈಸಲ್ಲಿ ಮಾತಾಡ್ತಿರ್ತಾರೆ, ಹೋಗ್ತಾ ಸ್ಲೋ ಆಗಿಬಿಡುತ್ತೆ, ಇಲ್ಲ ಆ ಮಾತೇ ಮರ್ತೋಗ್ತಾರೆ ಅವರು. ಅವಾಗ ಗೊತ್ತಾಗುತ್ತೆ ಅವ್ರ ಇನ್ಫ್ಲೂಯೆನ್ಸ್ ಮಾತುಗಳಿದು ಅಂತ. ಬಟ್ ಅದು ಬಿಟ್ಟರೆ ಮನುಷ್ಯ ತುಂಬ ಒಳ್ಳೆಯವರು.